ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಾಯ್ಸ್ ಆಫ್ ಕಾಮರ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋ ಮಾಡುವಂಥ ಉದ್ದೇಶ, ಕೆಲವರು ನನಗೆ ಯೂಟ್ಯೂಬ್ ಚಾನಲಲ್ಲಿ ಮೆಸೇಜ್ ಮಾಡಿದ್ದಾರೆ, ನಮಗೆ KSET ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಪ್ಲಿಕೇಶನ್ ನಂಬರ್ನ ಮರೆತುಬಿಟ್ಟಿದ್ದೀವಿ, ನಮಗದು ಗೊತ್ತಾಗ್ತಾ ಇಲ್ಲ, ಮತ್ತು ನನಗೆ ಟೆಕ್ನಿಕಲ್ ಗ್ಲಿಚ್ ಬರ್ತಾ ಇದೆ, ಪೇಮೆಂಟ್ನ ಮತ್ತೆ ಮಾಡಿ ಅಂತ ಬರ್ತಾ ಇದೆ. ಈ ರೀತಿ ಹಲವಾರು ಮೆಸೇಜ್ಗಳು ಬಂದಿದೆ. ಆ ಎಲ್ಲ ಸಮಸ್ಯೆಗಳನ್ನು, ಅಪ್ಲಿಕೇಶನ್ ಇಶ್ಯೂಸ್ನ ಯಾವ ರೀತಿ ಓವರ್ಕಮ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಸೊ ಅದರಿಂದ ಈ ವಿಡಿಯೋದ ಟೈಟಲ್, ಹೌ ಟು ಓವರ್ಕಮ್ KSET 2025 ಅಪ್ಲಿಕೇಶನ್ ಪ್ರೋಸೆಸ್ ಇಶ್ಯೂಸ್. ಯಾವ ರೀತಿ ಇಶ್ಯೂಸ್ಗಳು ಬರುತ್ತೆ, ಸಾಮಾನ್ಯವಾಗಿ ಯಾವ ರೀತಿ ಇಶ್ಯೂಸ್ಗಳು ಬರುತ್ತೆ ಅನ್ನೋದನ್ನು ನಾವು ನೋಡೋಣ. ಸೊ ಇಲ್ಲಿ ನೋಡಿ, ಫಸ್ಟ್ ಇಶ್ಯೂಸ್ಗಳು ಕಾಮನ್ ಅಪ್ಲಿಕೇಶನ್ ಎರರ್ ಆ್ಯಂಡ್ ಹೌ ಟು ಫಿಕ್ಸ್ ದೆಮ್. ಅಂದರೆ ಕಾಮನ್ ಅಪ್ಲಿಕೇಶನ್ ಎರರ್ ಬರುತ್ತೆ, ಅದು ಒಂದಿರ್ಬೋದು. ಅಥವಾ ಟೆಕ್ನಿಕಲ್ ಗ್ಲಿಚ್ ವಿತ್ ದ ಆನ್ಲೈನ್ ಪೋರ್ಟಲ್ಲಿ ಕೆಲವು ಸರಿ ಟೆಕ್ನಿಕಲ್ ಗ್ಲಿಚ್ ಬರುತ್ತೆ. ನಮಗೆ ಆನ್ಲೈನ್ ಪೋರ್ಟಲೇ ಸರಿಗೆ ವರ್ಕ್ ಆಗಲ್ಲ, ಇಂಟರ್ನೆಟ್ ಇಶ್ಯೂ ಇರ್ಬೋದು, ಆ ಥರ ಇರ್ಬೋದು. ಅಥವಾ ಎಲಿಜಿಬಿಲಿಟಿ ಕ್ರೈಟೀರಿಯಾ ಕ್ಲಾರಿಫಿಕೇಷನ್ ಇರ್ಬೋದು, ಮತ್ತು ಪೇಮೆಂಟ್ ಗೇಟ್ವೇ ಪ್ರಾಬ್ಲಮ್ ಇರ್ಬೋದು. ಓಕೆ, ಮತ್ತು ಯಾವ ರೀತಿ ಅಫಿಷಿಯಲ್ ಹೆಲ್ಪ್ಲೈನ್ ಆರ್ ಸಪೋರ್ಟ್ನ ನಾವು ಯಾವ ರೀತಿ ತೊಗೊಳೋದು ಅಂತ ಇರ್ಬೋದು. ಈ ರೀತಿ ಹಲವಾರು ಸಮಸ್ಯೆಗಳು ಅಪ್ಲಿಕೇಶನ್ ಹಾಕಬೇಕಾದ್ರೆ ಸರ್ವೇ ಸಾಮಾನ್ಯವಾಗಿ ಬರುತ್ತೆ ಎಲ್ಲರಿಗೂ. ಯಾಕೆಂದರೆ ನಾವು ಕೆಲವರು ಫಸ್ಟ್ ಟೈಮ್ ಅಪ್ಲಿಕೇಶನ್ ಹಾಕಿರ್ತೀವಿ, ಕೆಲವರಿಗೆ ಅದು ಯಾವ ರೀತಿ ಪ್ರೋಸೆಸ್ ಮಾಡಬೇಕು ಅಂತ ಗೊತ್ತಿರಲ್ಲ. ಅದರಿಂದ ಅಪ್ಲಿಕೇಶನ್ ಇಶ್ಯೂಸ್ಗಳು ಬರುತ್ತೆ. ಅದನ್ನ ಯಾವ ರೀತಿ ಓವರ್ಕಮ್ ಮಾಡ್ಬೋದು ಅಂತೇಳ್ಬಿಟ್ಟು, ಇದಕ್ಕೋಸ್ಕರ KE ಅವರು ನೋಟಿಫಿಕೇಷನಲ್ಲಿ ಅವರ ಅಫಿಷಿಯಲ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ನಾವು ಅದನ್ನು ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ನಾವು ಅದನ್ನ ಸಾಲ್ವ್ ಮಾಡ್ಕೋಬೋದು. ಏನೇ ರೀತಿ ಸಮಸ್ಯೆ ಬಂದರೆ ನಾವು ಅದನ್ನ ಸಾಲ್ವ್ ಮಾಡ್ಕೋಬೋದು, ಅವರು ರೆಸ್ಪಾಂಡ್ ಮಾಡ್ತಾರೆ. ಸೊ ಆ ಅಫಿಷಿಯಲ್ ಇನ್ಫಾರ್ಮೇಷನ್ ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ. ನೋಡಿ, KE ಕಾಂಟ್ಯಾಕ್ಟ್ ಡೀಟೇಲ್ಸು ಅವರು ಇಮೇಲ್ ID ಕೊಟ್ಟಿದ್ದಾರೆ. ಇಮೇಲ್ ID KSET 2025 KEA@gmail.com. ಸೊ ಈ ಇಮೇಲ್ IDಗೆ ನಮ್ಮ ಸಮಸ್ಯೆ, ಫಾರ್ ಎಕ್ಸಾಂಪಲ್ ಈಗ ಅಪ್ಲಿಕೇಶನ್ನ ಹಾಕಿದ್ದೀವಿ, ಫಸ್ಟ್ ಸ್ಟೆಪ್ ಪ್ರೋಸೆಸ್ ಆಗಿದೆ, ಬಟ್ ಅಪ್ಲಿಕೇಶನ್ ನಂಬರ್ನ ಬರ್ಕೊಳಕ್ಕಾಗಿಲ್ಲ, ಮಿಸ್ ಆಗಿಬಿಡ್ತು, ಅಥವಾ ಅಲ್ಲಿ ಇಮಿಡಿಯೇಟ್ ಟೆಕ್ನಿಕಲ್ ಗ್ಲಿಚ್ ಆಗಿ ಏನೋ ಕ್ಲೋಸ್ ಆಗಿಬಿಡ್ತು, ಅಪ್ಲಿಕೇಶನ್ ನಂಬರ್ ಜನರೇಟ್ ಆಯಿತು, ಬಟ್ ನನಗೆ ಎಂಟ್ರಿ ಮಾಡ್ಕೊಳಕ್ಕಾಗಲಿಲ್ಲ. ಅವಾಗ ಏನು ಮಾಡ್ಬೋದು ಅಂದರೆ, ನಾವೊಂದು ಇಮೇಲ್ನ ಬರೆಯೋದು, ನಮ್ಮ ಅಫಿಷಿಯಲ್ ಇಮೇಲ್ ID ಏನಿದೆ ಅಲ್ಲಿಂದ ನಾವು ಒಂದು ಇಮೇಲ್ನ ಬರೆದು KSET 2025 KEA@gmail.comಗೆ ನಾವು ಇಮೇಲ್ ಬರೆದ್ರೆ, ಏನಂತ ಇಮೇಲ್ ಬರೀಬೇಕು, ಸಚ್ ಆ್ಯಂಡ್ ಸಚ್ ಕ್ಯಾಂಡಿಡೇಟ್, ನನ್ನ ನೇಮು, ನನ್ನ ಮೊಬೈಲ್ ನಂಬರು, ನನ್ನ ಇಮೇಲ್ ID, ನನ್ನ ಆಧಾರ್ ನಂಬರು. ಸೊ ಈ ರೀತಿ ನಾನು ಅಪ್ಲಿಕೇಶನ್ನ ಪ್ರೋಸೆಸ್ ಮಾಡಿದೆ, ಆದರೆ ನನಗೆ ಅಪ್ಲಿಕೇಶನ್ ನಂಬರ್ ಸಿಗ್ತಾ ಇಲ್ಲ. ಇವಾಗ ಅದು ಡ್ಯೂ ಟೆಕ್ನಿಕಲ್ ಇಶ್ಯೂಸಿಂದ ಅಪ್ಲಿಕೇಶನ್ ನಂಬರು ಜನರೇಟ್ ಆಯಿತು, ಬಟ್ ಅದು ಇಮಿಡಿಯೇಟ್ ನೋಟ್ ಮಾಡ್ಕೊಳಕ್ಕೆ ಆಗಲಿಲ್ಲ. ಸೊ ಇದಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ನಾವು ಮೇಲ್ ಬರೆದ್ರೆ, ಅವರು ನಮಗೆ ವಿತಿನ್ 24 ಅವರ್ಸು ರಿಪ್ಲೈ ಮಾಡ್ತಾರೆ. 24 ಅವರ್ಸಲ್ಲಿ ರಿಪ್ಲೈ ಮಾಡೋ ಚಾನ್ಸಸ್ ಕೂಡ ಇದೆ, ರಿಪ್ಲೈ ಮಾಡ್ತಾರೆ KEಯಿಂದ. ಸೊ ಆ ರೀತಿ, ಯಾಕಂದರೆ ಏನಾಗುತ್ತೆ ಅಂದರೆ, ನಾವು ಒಂದು ಸತಿ ಅಪ್ಲಿಕೇಶನ್ ಜನರೇಟ್ ಆದರೆ ನೀವು ಮತ್ತೆ ಅಪ್ಲೈ ಮಾಡೋಕ್ಕೆ ಹೋದರೆ, ಸೊ ದಿಸ್ ಅಪ್ಲಿಕೇಶನ್ ನಂಬರ್ ಅಪ್ಲಿಕೆಂಟ್ ಹ್ಯಾಸ್ ಆಲ್ರೆಡಿ ಅಪ್ಲೈಡ್ ಥ್ರೂ ದ ಸೇಮ್ ಆಧಾರ್ ನಂಬರ್ ಆ್ಯಂಡ್ ಡೇಟ್ ಆಫ್ ಬರ್ತ್ ಅಂತ ತೋರಿಸುತ್ತೆ, ಮತ್ತು ಅಪ್ಲೈ ಮಾಡೋಕ್ಕೆ ಬಿಡಲ್ಲ. ಸೊ ಅದರಿಂದ ನೀವು ಅಪ್ಲಿಕೇಶನ್ ನಂಬರ್ನ ರಿಕವರಿ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನೀವು ಆ ರೀತಿ ಮೇಲ್ನ ಬರೀರಿ. ಅಥವಾ ನಿಮಗೆ ಪೇಮೆಂಟ್ ಆಯಿತು, ಬಟ್ ನಿಮಗೆ ರೆಸಿಪ್ಟ್ ಬಂದಿಲ್ಲ, ಸೊ ಅದಕ್ಕೂ ಕೂಡ ನೀವು ನಿಮ್ಮ ಪೇಮೆಂಟ್ ಟ್ರಾನ್ಸಾಕ್ಷನ್ ನಿಮ್ಮ ಮೊಬೈಲಿಂದ ಡಿಡಕ್ಟ್ ಆಗಿರುತ್ತಲ್ಲ, ಅದನ್ನ ನೀವು ಅವ್ರಿಗೆ ಕಳಿಸಿ ನಿಮ್ಮ ಡೀಟೇಲ್ಸ್ನೆಲ್ಲ ಮೆನ್ಷನ್ ಮಾಡಿ, ಅಪ್ಲಿಕೇಶನ್ ನಂಬರ್ನ ಮೆನ್ಷನ್ ಮಾಡಿ ಕಳಿಸ್ಬೋದು. ಸೊ ಅಥವಾ ನೀವು ಮೇಲ್ ಮಾಡಿ ನಿಮಗೆ ಒನ್ ಡೇ ಆದರೂ ರೆಸ್ಪಾಂಡ್ ಬಂದಿಲ್ಲ ಬೈ ಚಾನ್ಸ್ ಅಂತಂದರೆ, ನೀವು ಫೋನ್ ನಂಬರಿಂದ ಕೊಟ್ಟಿರೋಂಥ ಫೋನ್ ನಂಬರ್ ನೋಡಿ, 08023460460 ಇದೆಯಲ್ಲ, ಅಲ್ಲಿಗೆ ಕಾಂಟ್ಯಾಕ್ಟ್ ಮಾಡಿ ಕೂಡ ನೀವು ಹೇಳ್ಬೋದು. ಓಕೆ, ಮತ್ತು ನಾನು ಇಲ್ಲಿ ಅಡ್ರೆಸ್ ಕೂಡ ಕೊಟ್ಟಿದ್ದೀನಿ. ಅಡ್ರೆಸ್ ನಿಮಗೆ ಫರ್ದರ್ ಹೆಲ್ಪ್ ಆಗುತ್ತೆ, ಈ ಡಾಕ್ಯುಮೆಂಟ್ ವೆರಿಫಿಕೇಷನು ಆ ಥರ ಏನಾದ್ರು ಪರ್ಪಸ್ಗೆ ಹೆಲ್ಪ್ ಆಗುತ್ತೆ. ಎಕ್ಸಿಕ್ಯೂಟಿವ್ ಡೈರೆಕ್ಟರ್, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಸಂಪಿಗೆ ರೋಡ್, 18th ಕ್ರಾಸ್, ಮಲ್ಲೇಶ್ವರಂ, ಬೆಂಗಳೂರು. ಇಲ್ಲಿ ಈ ಅಡ್ರೆಸ್ಸಲ್ಲಿ KE ಲೊಕೇಟ್ ಆಗಿದೆ. ಸೊ ಈ ಇಮೇಲ್ ID ಮತ್ತು ಕಾಂಟ್ಯಾಕ್ಟ್ ನಂಬರ್ನ ಇಟ್ಕೊಂಡು ನೀವು KEಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಯಾವುದೇ ಸಮಸ್ಯೆ ಇದ್ದರೆ ಅದನ್ನ ಅವರಿಗೆ ಇಮೇಲ್ ಮಾಡಿ, ಆ ಇಮೇಲ್ ಮುಖಾಂತರ ಖಂಡಿತ ಅವ್ರು ರೆಸ್ಪಾಂಡ್ ಮಾಡ್ತಾರೆ. ಆ ರೆಸ್ಪಾನ್ಸನ್ನು ನೀವು ನೋಡ್ಬೋದು. ಓಕೆ, ಸೊ ಇದೇ ರೀತಿ KSET ಸಂಬಂಧಪಟ್ಟಂತೆ ಮತ್ತು ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂತೆ ಮತ್ತು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಥ ಬೇರೆ ಬೇರೆ ವಿಡಿಯೋಗಳನ್ನು ನಾನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ. ಈ ಚಾನಲ್ ಎಲ್ಲರಿಗೂ ಕೂಡ ಎಕ್ಸಾಮಿನೇಷನ್ ಮತ್ತು ಎಜುಕೇಷನ್ ರಿಲೇಟೆಡ್ಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಪ್ರೋಸೆಸ್ ಮಾಡ್ತಾಯಿದ್ದೀನಿ. ಎಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡಿ, ಮತ್ತು ನಿಮ್ಮ ಕಾಂಟ್ಯಾಕ್ಟ್ಸ್ಗೆ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.